ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶ್ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ? ಇದು ದೀಪಾವಳಿ ವ್ಲಾಗು ಸ್ವಲ್ಪ ಲೇಟಾಗಿ ಬರ್ತಾ ಇದೆ. ಇವತ್ತು ನಾವು ಬೆಳಗ್ಗೆ ಬೇಗನೆ ಎದ್ದಿದ್ವಿ, ಅಂದರೆ 4 ಗಂಟೆಗೆ ಎದ್ಬಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಈಗ ನಮ್ಮಮ್ಮ ದೇವಿನ ಅಲಂಕಾರ ಮಾಡಿಬಿಟ್ಟು ಕಳ್ಸಕ್ಕೆ ಕೂರಿಸಿ ಸೀರೆನ ಉಡಿಸ್ತಾ ಇದ್ದಾರೆ. ಈ ಸಲ ದೀಪಾವಳಿ ನಮ್ಮ ಮನೇಲಿ ತುಂಬಾ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದರೆ ಇದು ನಮ್ಮ ಪಾಪು ಜೊತೆ ಫಸ್ಟ್ ದೀಪಾವಳಿ ನಾವೆಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇರೋದು. ದೇವಿಗೆ ಸೀರೆ ಉಡಿಸೋದು ಹೇಗೆ ಅಂತ ಹೇಳ್ಬಿಟ್ಟು ವಿಡಿಯೋ ಬೇಕು ಅಂತ ಅಂದರೆ ಕೇಳಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ ಮತ್ತೆ ಅದನ್ನು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವೇಷ್ಟ ಸಾಧಿ ಶರಣ್ಯೆ ತ್ರ್ಯಂಬಕೆ ನಾರಾಯಣಿ ನಮೋಸ್ತುತೆ. ಈಗ ಪೂಜೆ ಎಲ್ಲ ಆಯಿತು, ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಮ್ಮ ಒಬ್ಬಟ್ಟನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಿಮ್ಗೆ ಯಾರಿಗಾದ್ರೂ ರೆಸಿಪಿ ಬೇಕಂದರೆ ಕೇಳಿ, ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ದೀಪಾವಳಿ ಆದಮೇಲೆ ನಮ್ಮದು ಆ್ಯನಿವರ್ಸರಿ ಇತ್ತು, ಅದಕ್ಕೋಸ್ಕರ ನಾನು ಬಟ್ಟೆ ಶಾಪಿಂಗ್ ಮಾಡಬೇಕಿತ್ತು, ನನಗೂ ಪಾಪುಗೂ ಎಲ್ಲರಿಗೂ. ಅದಕ್ಕೆ ಆಚೆ ಬಂದಿದ್ವಿ ನಾವು. ನಮ್ಮ ಮ್ಯಾರೇಜ್ ಸ್ಟೋರಿನ ನಾನು ಆ್ಯನಿವರ್ಸರಿ ದಿನ ಅಪ್ಲೋಡ್ ಮಾಡಿದೆ. ಯಾರಾದರೂ ನೋಡಿಲ್ಲ ಅಂದರೆ ಲಿಂಕ್ ಅಟ್ಯಾಚ್ ಮಾಡ್ತೀನಿ ನೋಡಿ. ಹೊರಗಡೆ ಬಂದರೆ ಅಂತೂ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಶಾಪಿಂಗ್ ಮಾಡೋ ಅಷ್ಟರಲ್ಲಿ ತುಂಬಾ ಟೈಮ್ ಆಗಿತ್ತು. ಈಗ ಮನೆಗೆ ಬಂದುಬಿಟ್ಟು ಇವಾಗ ಊಟ ಮಾಡ್ತಾ ಇದ್ದೀವಿ. ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಒಬ್ಬಟ್ಟು ಸಾಂಬಾರು ಮತ್ತು ಮಜ್ಜಿಗೆ ಮೆಣಸಿನ್ಕಾಯಿ, ಬೆಂಡಿ ಫ್ರೈ ಎಲ್ಲ ಮಾಡಿದ್ರು. ಬೆಂಡಿ ಫ್ರೈನ ನಾನು ಕ್ರಿಸ್ಪಿಯಾಗಿ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೋಡಿ ಯಾರಾದರೂ ನೋಡಿಲ್ಲ ಅಂತ ಅಂದರೆ. ಇವತ್ತು ಮಾಡಿರೋದು ಇದು ಜಸ್ಟ್ ಫ್ರೈ ಮಾಡಿರೋದು ಪ್ಯಾನಲ್ಲಿ, ಇದು ಕ್ರಿಸ್ಪಿ ಬೆಂಡಿ ಫ್ರೈ ಅಲ್ಲ. ಹಬ್ಬದ ಟೈಮಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಬಿಟ್ಟು ಎಲ್ಲ ಐಟಮ್ಸ್ನು ಮುಂದೆ ಇಟ್ಕೊಂಡು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದೇ ಒಂದು ಸಂಭ್ರಮ ಅನಿಸುತ್ತೆ. ಇತ್ತೀಚೆಗಂತೂ ಒಬ್ರಿಗೊಬ್ರು ಸಿಗೋದೇ ಕಷ್ಟ. ಅಟ್ಲೀಸ್ಟ್ ಹಬ್ಬದ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳೋಣ ಅನಿಸುತ್ತೆ. ಸಂಜೆ ಪೂಜೆನ ಮಾಡ್ತಾ ಇದ್ದೀವಿ ನಾವು. ನಾವು ಚಿಕ್ಕವರಿದ್ದಾಗ ತುಂಬಾ ಪಟಾಕಿ ಹೊಡಿತಾ ಇದ್ವಿ. ಆಮೇಲೆ ನಮಗೆ ಯಾಕೋ ಬೇಡ ಅಂತ ಅನ್ನಿಸ್ಬಿಡ್ತು. ಆವಾಗಿಂದ ನಾವು ಪಟಾಕಿ ಬಿಟ್ಬಿಟ್ಟು ಜಾಸ್ತಿ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಬಟ್ ಈ ಸಲ ಪಾಪು ಇದ್ದಲ್ಲ, ಅದಕ್ಕೋಸ್ಕರ ಸೌಂಡ್ ಇಲ್ಲದೆ ಇರೋ ಮಾತ್ರ ಪಟಾಕಿ ಹೊಡೆಯೋಣ ಅಂತ ಹೇಳ್ಬಿಟ್ಟು ಹಚ್ತಾ ಇದ್ವಿ. ಫ್ಲವರ್ ಪಾಟ್ ಮತ್ತು ಸುಸರ್ ಬತ್ತಿ ಅಷ್ಟೇ. ಈ ಬೆಳಕಿನ ಹಬ್ಬ ಎಲ್ಲರೂ ಬದುಕಲ್ಲೂ ಬೆಳ್ಕನ್ ತರಲಿ ಅಂತ ಹೇಳಿಬಿಟ್ಟು ನಾನು ಆಶಿಸ್ತೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.